ನಿಮ್ಮ ಹೋರಾಟ ನ್ಯಾಯದ ಪರವಾಗಿದೆ, ಸಂವಿಧಾನದ ಪರವಾಗಿದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ರೈತರ ಬದುಕಿನ ಹಕ್ಕಿನ ಪರವಾಗಿದೆ, ರೈತರ ಭೂಮಿಯ ಹಕ್ಕಿನ ಪರವಾಗಿದೆ. ಆದ್ರಿಂದ ನೀವು ಮಾಡ್ತಿರೋ ಹೋರಾಟ ಸರಿ ಇದೆ, ನೀವು ಜಯಶಾಲಿ ಆಗ್ತೀರಿ. ಇದನ್ನ ಇಷ್ಟೇ ಸದೃಢವಾಗಿ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಈಗ 3 ಹಳ್ಳಿಗಳಿಗೆ ಬಿಟ್ಟು ಇನ್ನ 10 ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಸೊ ಒಂದು ಬೀದಿನಲ್ಲಿ ಹರಿದಾಡ್ತಾ ಇರೋ ಒಂದು ವಿಚಾರ ಏನು ಅಂದ್ರೆ, ಒಂದ್ಸಲ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅದನ್ನ ವಾಪಸ್ ತೆಕ್ಕೊಳ್ಳಿಕ್ ಬರೋದಿಲ್ಲ ಅಂತ. ನಾನು ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕದ ಎಲ್ಲ ರೈತರು ಕೂಡ ಇದನ್ನ ಯೋಚನೆ ಮಾಡಬೇಕು. ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಆಕ್ಟ್ ಕೆಳಗಡೆ ಮಾಡಿದ್ರೆ KIADB ಆಕ್ಟ್ ಅಂತ ಹೇಳ್ತಾರೆ. ಇದು ಜನರಲ್ ಅಕ್ವಿಸಿಷನ್ ಆಕ್ಟ್ ಇಂದ ಸ್ವಲ್ಪ ಭಿನ್ನವಾಗಿದೆ, ಸ್ವಲ್ಪ ಹೆಚ್ಚು ಕಠಿಣವಾಗಿದೆ ರೈತರ ಬದುಕಿಗೆ. ಮತ್ತೆ ಜನರಲ್ ಅಕ್ವಿಸಿಷನ್ ಆಕ್ಟ್ ಕೆಳಗಡೆ ಇರುವಂತಹ ಕೆಲವು ಮೂಲಭೂತ ಪರಿಹಾರಗಳು, ಭರವಸೆಗಳು ಮತ್ತು ರಕ್ಷಣೆಗಳು ಈ ಕಾನೂನಿನ ಅಡಿಯಲ್ಲಿ ಇಲ್ಲದೆ ಎಷ್ಟು ಜನಕ್ಕೆ ಅದನ್ನ ಕಾರ್ಖಾನೆ ಮಾಡ್ಲಿಕ್ಕೆ, ಇಂಡಸ್ಟ್ರಿ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದೀರಿ. ರಾಬ್ ಪೀಟರ್ ಟು ಪೇ ಪಾಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಬಡವರ ಹೊಟ್ಟೆ ಹೊಡೆದು ಯಾವ ಸಾಹುಕಾರರನ್ನ ಬೆಳೆಸ್ತಾ ಇದ್ದೀರಿ ನೀವು? ಯಾವ ಇಂಡಸ್ಟ್ರಿಯಲಿಸ್ಟ್ ನ ಬೆಳೆಸ್ತಾ ಇದ್ದೀರಿ? ಯಾವ ಬಂಡವಾಳಶಾಹಿಗಳನ್ನ ಬೆಳೆಸ್ತಾ ಇದ್ದೀರಿ? ಬಹಿರಂಗಪಡಿಸಿ. ಸೊ ನಾನು ನಿಮ್ಮ ಮೂಲಕ ಈಗ ಸರ್ಕಾರಕ್ಕೆ ಕೇಳೋದು, come out with a white paper on all the acquisitions done under the IADB Act, comprehensively giving the details of the number of people displaced and the number of people benefited, and more importantly the status of all those people who have been dislodged. ಯಾಕೆ ಅಂತಂದ್ರೆ ಇವತ್ತು ಕೂಡ 1939ನೇ ಇಸ್ವಿಯಲ್ಲಿ ಜಮೀನು ಕಳ್ಕೊಂಡಂತ ಶಿವಮೊಗ್ಗ ಜಿಲ್ಲೆಯ ರೈತರು ಶರಾವತಿ ನದಿಗೋಸ್ಕರ, ಶರಾವತಿ ಪ್ರಾಜೆಕ್ಟ್ಗೋಸ್ಕರ, ಐಡಲ್ ಪ್ರಾಜೆಕ್ಟ್ಗೋಸ್ಕರ ಸಾವಿರಾರು ಕುಟುಂಬಗಳು ಜಮೀನು ಕಳ್ಕೊಂಡ್ರು. ಇವತ್ತು ಕೂಡ ಅವರ ಜೀವನ ಅತಂತ್ರವಾಗಿದೆ. ಇವತ್ತು ಕೂಡ ಅವರಿಗೆ ಸಿಗ್ಬೇಕಾದ ಪರಿಹಾರಗಳು ಸಿಕ್ಕಿಲ್ಲ. ಬದ್ಲಿ ಜಮೀನು ಕೊಡ್ತೀನಿ ಅಂತ ಅಂದವರು ಆ ಬದ್ಲಿ ಜಮೀನು ಕೊಟ್ಟಿಲ್ಲ. ಬೇಕಾದಷ್ಟು ಕಾರಣಗಳಿವೆ. ಆದ್ರಿಂದ ಸರ್ಕಾರ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇರಲಿ, ನೋಡಪ್ಪ ನಾವು ಇಷ್ಟು ಅಕ್ವಿಷನ್ ಮಾಡ್ಕೊಂಡಿದ್ದೀವಿ, ಇಷ್ಟು ಜಮೀನು ತಗೊಂಡಿದ್ದೀವಿ, ಇಷ್ಟು ಜಮೀನಿಂದ ಇಂಥ ಸಾಧನೆಗಳನ್ನ ಮಾಡಿದ್ದೀವಿ, ಇಂಥ ಸಾಧನೆ ಮಾಡೋದ್ರ ಮೂಲಕ ನಾವು ಇಷ್ಟು ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿದ್ದೀವಿ ಬಡವರ ಹೊಟ್ಟೆ ಹೊಡೆಯೋದ್ರ ಮೂಲಕ ಅನ್ನೋ ಮಾಹಿತಿಯನ್ನ ತೆರೆದಿಡ್ಲಿ. ಅಲ್ಲಿಯವರೆಗೂ ಯಾವುದೇ ರೈತರ ಒಕ್ಕಲೆಬ್ಬಿಸಬಾರದು. ಘಂಟಾಘೋಷವಾಗಿ ಹೇಳ್ತೇನೆ, until this comprehensive social audit of all the lands acquired by the Industrial Area Development Board, there should be no displacement of farmers. ಅದಾದ ನಂತರ ಸರ್ಕಾರ ನಮ್ಮ ಜೊತೆಗೆ ಚರ್ಚೆಗೆ ಬರಲಿ. ಅಕ್ವೈರ್ ಮಾಡ್ಕೋಬೇಕಾ? ನಮ್ಮನ್ನು ಕೇಳಬೇಕು. ಎಲ್ಲಿ ಮಾಡ್ಕೋಬೇಕು? ನಮ್ಮನ್ನು ಕೇಳಬೇಕು. ಎಷ್ಟು ಮಾಡ್ಕೋಬೇಕು? ನಮ್ಮನ್ನು ಕೇಳಬೇಕು. ಯಾರು ಸಲುವಾಗಿ ಮಾಡ್ಕೋಬೇಕು ಅದನ್ನು ಕೂಡ ನಮ್ಮನ್ನು ಕೇಳಬೇಕು. ಇವತ್ತು ಬಹಳ ಅರಾಜಕ ಪರಿಸ್ಥಿತಿ ಇರೋದು ಕರ್ನಾಟಕದಲ್ಲಿ ಏನು ಅಂತಂದ್ರೆ, ಈ ಫೈನಲ್ ನೋಟಿಫಿಕೇಶನ್ ಇಶ್ಯೂ ಮಾಡಿದಾರಲ್ಲ, ಅಕ್ವೈರ್ ಮಾಡ್ಕೊಳ್ತೀವಿ ನಿಮ್ ಜಮೀನುಗಳನ್ನ ಅಂತ, ಯಾರ ಆದೇಶದ ಮೇಲೆ ಮಾಡಿದ್ದಾರೆ? ಕರ್ನಾಟಕದ ಕ್ಯಾಬಿನೆಟ್ ಸಚಿವ ಸಂಪುಟ ತೀರ್ಮಾನ ಮಾಡಿದ್ಯಾ? ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದಾರ? ಯಾರೋ ಒಬ್ಬ ಗುಮಾಸ್ತ ತೀರ್ಮಾನ ಮಾಡಿದಾರ? ಈ ಮಾಹಿತಿಯನ್ನು ಕೊಡ್ಲಿ. ಆ ನಂತರ ಈ ಸರ್ಕಾರ ಮಾಡ್ತಿರೋದು ಸರಿನಾ ಅಲ್ವಾ ಅನ್ನೋದನ್ನ ನಾವು ಕುಳಿತುಕೊಂಡು ಚರ್ಚೆ ಮಾಡೋಣ. ಸೊ ಈ ಮಾತುಗಳನ್ನು ಹೇಳ್ತಾ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನೀವೆಲ್ಲರೂ ಜಯಶಾಲಿ ಆಗಲಿ
ಆಗ್ತೀರಿ ಅನ್ನೋ ಒಂದು ಭರವಸೆಯಿಂದ ನಾನು ಮಾತು ಮುಗಿಸ್ತೇನೆ.